ಒಪ್ಪಂದ ಆಗಿದೆ ಅಂತಂದ್ರೆ ಮತ್ತೆ ನಾವೆಲ್ಲ ಯಾಕಿರ್ಬೇಕು? ನಾವೆಲ್ಲ ಯಾಕಿರ್ಬೇಕ್ರಿ? ಅವರಿಬ್ಬರೇ ರಾಜಕಾರಣ ಮಾಡಿ ಅವರಿಬ್ಬರೇ ನಡೆಸ್ಬಿಡ್ಲಿ, ಬೇರೆಯವ್ರು ಯಾರು ಇರೋದೇ ಬೇಡವಾ? ಒಪ್ಪಂದ ಆಗಿದೆ ಅಂತಂದ್ರೆ ಮತ್ತೆ ನಾವೆಲ್ಲ ಯಾಕಿರ್ಬೇಕು? ನಾವೆಲ್ಲ ಯಾಕಿರ್ಬೇಕ್ರಿ? ಅವರಿಬ್ಬರೇ ರಾಜಕಾರಣ ಮಾಡಿ ಅವರಿಬ್ಬರೇ ನಡೆಸ್ಬಿಡ್ಲಿ, ಬೇರೆಯವ್ರು ಯಾರು ಇರೋದೇ ಬೇಡವಾ? ಸರ್, ನಿನ್ನೆ ಡಿ.ಕೆ. ಶಿವಕುಮಾರ್ ಇಲ್ಲ ಒಪ್ಪಂದ ಆಗಿಲ್ಲ ಅನ್ನುವಂತ ಮಾತುಗಳನ್ನು ಹೇಳಿ. ನೋಡ್ರಿ, ಯಾವ ಒಪ್ಪಂದ ಆಗಿರೋದು ನಮಗೇನು ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲಪ್ಪ. ನಾನು ಯಾರು 2-3 ಜನ ಕೇಳಿದೆ, ಡೆಲ್ಲಿ ಒಳಗೂ ಕೇಳಿದೆ, ಇಲ್ಲೂ ಕೇಳಿದೆ. ಯಾವ ಒಪ್ಪಂದನೂ ಯಾರು ಆಗಿದೆ ಅಂತ ಎಲ್ಲೂ ಯಾರು ಹೇಳಿಲ್ಲ. ಶಿವಕುಮಾರ್ ಅವರು ಏನೋ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ ನನಗೆ. ಅದಕ್ಕೆ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲ ಅಂತದೆಲ್ಲ ಒಪ್ಪಂದ ಏನು ಆಗಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಸ್ಪಷ್ಟವಾಗಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಈಗ ಒಪ್ಪಂದ ಆಗಿದೆ ಅಂತಂದ್ರೆ ಮತ್ತೆ ನಾವೆಲ್ಲ ಯಾಕಿರ್ಬೇಕು? ನಾವೆಲ್ಲ ಯಾಕಿರ್ಬೇಕ್ರಿ? ಅವರಿಬ್ಬರೇ ರಾಜಕಾರಣ ಮಾಡಿ ಅವರಿಬ್ಬರೇ ನಡೆಸ್ಬಿಡ್ಲಿ, ಬೇರೆಯವ್ರು ಯಾರು ಇರೋದೇ ಬೇಡವಾ? ಅದೆಲ್ಲ ಆ ರೀತಿ ಏನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಹೈಕಮಾಂಡ್ ಅಂತಿಮವಾಗಿ ಏನು ತೀರ್ಮಾನಗಳನ್ನು ಮಾಡ್ತಾರೆ, ನಾವ್ಯಾರು ಕೂಡ ಹೈಕಮಾಂಡ್ ಅನ್ನ ಬಿಟ್ಟು ಹೋಗೋರಲ್ಲ. ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ಅದನ್ನು ಒಪ್ಕೊಳ್ಳುವಂತ ಜನ ನಾವು. ಆದ್ರಿಂದ ಈ ಒಪ್ಪಂದ ಅವೆಲ್ಲ ನಮಗೇನು. ನಾವು ನೋಡ್ರಿ, ನಾವು ಯಾರ ಮೇಲೂ ಬಲ ಪ್ರದರ್ಶನ ಮಾಡಕ್ ಹೋಗಲ್ಲ. ಬಲ ಪ್ರದರ್ಶನದ ಅವಶ್ಯಕತೆ ಇಲ್ಲ. ಏನ ಬಲ ಪ್ರದರ್ಶನ ಮಾಡ್ತೀವಿ? ನಾವು ಜನರಿಗೆ ನಮ್ಮ ಆಚಾರ ವಿಚಾರವನ್ನ ಪ್ರಚಾರ ಮಾಡಲಿಕ್ಕೆ ನಮ್ಮ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇದು ಪಕ್ಷ ಮತ್ತು ಅನೇಕ ನಮ್ಮ ಸ್ವಾಭಿಮಾನಿಗಳ ಸಂಘಟನೆಗಳು ಎಲ್ಲ ಸೇರಿ ಪಾಪ ಅವರೆಲ್ಲ ನಮಗೆ ಪ್ರೋತ್ಸಾಹ ಕೊಟ್ಟು ನಮಗೆಲ್ಲ ಬೆಂಬಲವಾಗಿ ನಿಂತಿದ್ದಾರೆ. ಇನ್ನ ಬಹಳ ಜನ ಮುಂದಕ್ಕೂ ಕೂಡ ನಾವು ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಾವು ಸೇರ್ಕೋತೀವಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಈ ಸಮಾವೇಶ ನಾವು ಮಾಡ್ತಾ ಇದ್ದೀವಿ. ನಮ್ಮ ವಿಚಾರನ ಜನರ ಹಂಚ್ಕೊಳಕ್ಕೆ ಬೇರೆಯವ್ರಿಗೆ ನಿಮ್ಗೇನು ಹೊಟ್ಟೆ ಊರಿ, ಬಿಜೆಪಿಯವ್ರಿಗೇನು ಹೊಟ್ಟೆ ಊರಿ, ಜನತಾದಳದವ್ರಿಗೇನು ಹೊಟ್ಟೆ ಊರಿ? ಪಾಪ ಕಣ್ಣಲ್ಲಿ ನೀರು ಹಾಕಿದ್ರಲ್ಲ ನನ್ನ ತಾಯಂದಿರು, ಅವ್ರಿಗೆ ಯಾರು ಕಣ್ಣು ಒರೆಸ್ಲಿಲ್ಲ. ಚನ್ನಪಟ್ಟಣದಲ್ಲಿ ಮಾತ್ರ ಕಣ್ಣೀರು ಹಾಕೋದು. ಈಗೂ ಅವ್ರಿಗೆ ಮನವಿ ಮಾಡ್ಕೊಳ್ತೀನಿ, ಪಾಪ ಕಣ್ಣೀರು ಒರೆಸಿ ಅಂತ. ಅಧಿಕಾರ ಹಂಚಿಕೆ ಕುರಿತಂತೆ ನಿನ್ನೆ ಮತ್ತೆ ಮೊನ್ನೆ ನಿಮ್ಮ ಮತ್ತೆ ಮುಖ್ಯಮಂತ್ರಿಗಳು ಹೇಳಿಕೆ ಪರಮೇಶ್ವರ್ ಅವರು ಇವತ್ತು ಸ್ವಲ್ಪ ಗರಂ ಆಗಿದ್ದಾರೆ. ಅವರವರೇ ಹೇಳಿಕೆ ಕೊಟ್ಕೊಳ್ಳೋದು, ಅವರವರೇ ಹಂಚಿಕೆ ಮಾಡ್ಕೊಳ್ಳೋದು. ನಾನು ನಿಮ್ಮ ಹತ್ರ ಮಾತಾಡಿಲ್ಲ, ನಾನು ನಿಮ್ಮ ಹತ್ರ ಏನು ಮಾತಾಡಿಲ್ಲ. ಪರಮೇಶ್ವರ್ ಹತ್ರನೂ ಮಾತಾಡಿಲ್ಲ, ಇನ್ನೊಬ್ಬರ ಹತ್ರನೂ ಮಾತಾಡಿಲ್ಲ. ನಾನು ಒಂದು ಇಂಗ್ಲಿಷ್ ಚಾನಲ್ಗೆ ನಂದೇ ಆದಂತ ಕೆಲವು ವಿಚಾರಗಳನ್ನ ನಾವೇನೋ ಕೂತ್ಕೊಂಡು ಮಾತಾಡ್ಕೊಂಡಿದೀವಿ ಅಂತ ಹೇಳಿದ್ದೇವೆ. ಏನ್ ಮಾತಾಡಿದ್ದೇವೆ ಅಂತ ಬಹಿರಂಗ ಹೇಳಕ್ ಆಗ್ತದಾ? ಸೊ ನೆನ್ನೆ ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ, ನೋ ಡಿಸ್ಕಷನ್ ಅಂತ ಹೇಳಿದ್ದಾರೆ. ಆಯ್ತು, ನೋ ಡಿಸ್ಕಷನ್ ಅಂತ ಒಪ್ಕೊಂಡಿದ್ದೇವೆ. ಇರಲಿ, ಅವ್ರ ನನಗೆ ಯಾರ ಮೇಲೂ ಡಿಫರೆನ್ಸ್ ಇಲ್ಲ. ಐ ಡೋಂಟ್ ಹ್ಯಾವ್ ಎನಿ ಎನಿಮೀಸ್ ಇನ್ ಪಾಲಿಟಿಕ್ಸ್. ಆಲ್ ಆರ್ ಫ್ರೆಂಡ್ಸ್. ನಥಿಂಗ್ ಇಸ್ ಪರ್ಮನೆಂಟ್. ಆಲ್ ಆರ್ ಫ್ರೆಂಡ್ಸ್ ಇನ್ ಪಾಲಿಟಿಕ್ಸ್. ಆಲ್ ಆರ್ ಎಲ್ಲ ಸೇರಿ ಜೊತೆಗೂಡಿ ಕೆಲಸ ಮಾಡಿದೀವಿ, ಜೊತೆಗೂಡಿ ಮುಂದುವರಿತೀವಿ, ಜೊತೆಗೂಡಿ ಯಶಸ್ಸನ್ನ ಕಾಣ್ತೀವಿ.